ಸಿದ್ದರಾಮಯ್ಯ ಸಂಪುಟಕ್ಕೆ ಭರ್ಜರಿ ಸರ್ಜರಿ ಆಗುವಂತ ಸಾಧ್ಯತೆ ಇರುವಂತದ್ದು. ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿಯಾಗಿದೆ. ಇದೀಗ 10 ರಿಂದ 12 ಸಚಿವರಿಗೆ ಸಿದ್ದು ಸಂಪುಟದಿಂದ ಕೋಕ್ ಸಾಧ್ಯತೆ. ಸಿದ್ದರಾಮಯ್ಯ ಸಂಪುಟಕ್ಕೆ ಭರ್ಜರಿ ಸರ್ಜರಿ ಆಗುವಂತ ಸಾಧ್ಯತೆ ಇರುವಂತದ್ದು. ಸಂಪುಟ ಪುನರ್ರಚನೆಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ರೆಡಿಯಾಗಿದೆ. 10 ರಿಂದ 12 ಸಚಿವರಿಗೆ ಸಿದ್ದು ಸಂಪುಟದಿಂದ ಕೋಕ್ ನೀಡುವಂತಹ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ರೆಡಿಯಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೀಗ ಹೈಕಮಾಂಡ್ ಆಗಿರಬಹುದು ಸೂಚನೆಯನ್ನ ಕೊಟ್ಟಿದೆ. ಸಿದ್ದರಾಮಯ್ಯ ಸಂಪುಟಕ್ಕೆ ಭರ್ಜರಿ ಸರ್ಜರಿ ಆಗುತ್ತೆ. ಈ ಕುರಿತಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ರೆಡಿಯಾಗಿದೆ. ರಾಜ್ಯ ಸರ್ಕಾರ 2 ವರ್ಷವನ್ನ ಪೂರೈಸಿದೆ. ಇದೀಗ ಸಚಿವ ಸಂಪುಟಕ್ಕೆ ಕೊಟ್ಟಿರುವಂತದ್ದು ರೆಡಿಯಾಗಿದೆ. ಇದೀಗ ಹೈಕಮಾಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ 12 ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. 8 ರಿಂದ 10 ಹಿರಿಯ ಶಾಸಕರಿಗೆ ಸಚಿವ ಭಾಗ್ಯ ಇರೋದಂತೂ ಪಕ್ಕ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ 12 ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ 8 ರಿಂದ 10 ಹಿರಿಯ ಶಾಸಕರಿಗೆ ಸಚಿವ ಭಾಗ್ಯ ಸಿಗೋದು ಪಕ್ಕ. ಪಿಕೆ ಹರಿಪ್ರಸಾದ್, ದೇಶಪಾಂಡೆ ಸೇರಿ ಹಲವರಿಗೆ ಸಚಿವ ಸ್ಥಾನ ದೊರಕುವಂತಹ ಸಾಧ್ಯತೆ ಇರುವಂತದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಒಟ್ಟಾರೆಯಾಗಿ 12 ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಹಿರಿಯ ಶಾಸಕರಿಗೆ ಸಚಿವ ಭಾಗ್ಯ ದೊರೆಯುತ್ತೆ. 8 ರಿಂದ 10 ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗೋದು ಪಕ್ಕ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ 12 ಸಚಿವರಿಗೆ ಕೋಕ್ ಕೊಡುವಂತ ಸಾಧ್ಯತೆಗಳು ಇದೆ. ಇದೀಗ ಹೈಕಮಾಂಡ್ ಕೂಡ ಇದೀಗ ರೆಡಿ ಆಗಿದೆ. 12 ಜನರಿಗೆ ಕೋಕ್ ಕೊಡೋದಿಕ್ಕೆ ಹೈಕಮಾಂಡ್ ಕೂಡ ರೆಡಿ ಆಗಿರುವಂತದ್ದು. ಒಟ್ಟಾರೆಯಾಗಿ ಸಿದ್ದು ಸರ್ಕಾರಕ್ಕೆ ಭರ್ಜರಿಯಾಗಿ ಸರ್ಜರಿ ಆಗೋದಂತೂ ಪಕ್ಕ. ಹಿರಿಯ ಶಾಸಕರಿಗೆ ಸಚಿವ ಭಾಗ್ಯ ಸಿಗುತ್ತೆ. 8 ರಿಂದ 10 ಹಿರಿಯ ಶಾಸಕರಿಗೆ ಪಿಕೆ ಹರಿಪ್ರಸಾದ್ ಸೇರಿ ದೇಶಪಾಂಡೆ ಸೇರಿ ಹಲವರಿಗೆ ಕೊಡುವಂತ ಸಾಧ್ಯತೆ ಇದೆ. ಇನ್ನು ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಪುನರ್ರಚನೆ ಬೇಡ ಎನ್ನುತ್ತಿದ್ದಾರೆ ಡಿಕೆ. ಇಬ್ಬರೂ ನಾಯಕರ ತಿಕ್ಕಾಟದಿಂದ ಹೈಕಮಾಂಡ್ಗೆ ಇದೀಗ ತೀವ್ರ ಬಿಕ್ಕಟ್ಟು ಎದುರಾಗಿದೆ. ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಪಟ್ಟಿಡ್ ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಪುನರ್ರಚನೆ ಬೇಡ ಅಂತಿದ್ದಾರೆ ಇದೀಗ ಡಿಕೆ ಶಿವಕುಮಾರ್ ಅವರು. ಒಟ್ಟಾರೆಯಾಗಿ ಇವರಿಬ್ಬರ ತಿಕ್ಕಾಟದಿಂದ ಹೈಕಮಾಂಡ್ಗೆ ತೀವ್ರವಾಗಿ ಬಿಕ್ಕಟ್ಟಾಗಿದೆ. ಅವ್ರು ಬೇಕು ಅಂತಾರೆ, ಇವ್ರು ಬೇಡ ಅಂತಾರೆ. ಇವರಿಬ್ಬರ ಜಗಳದಲ್ಲಿ ಹೈಕಮಾಂಡ್ ಈಗ ಸಂಕಷ್ಟವನ್ನ ಎದುರಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಪುನರ್ರಚನೆ ಬೇಡ ಅಂತಾರೆ ಡಿಕೆ ಶಿವಕುಮಾರ್. ಇನ್ನು ಸಿಎಂ ಸಿದ್ದರಾಮಯ್ಯ ಪುನರ್ರಚನೆಗೆ ಪಟ್ಟಿಡಿದಿದ್ದಾರೆ. ಬರೋ ನಾಯಕರ ಒಂದು ಜಗಳದಿಂದ ತಿಕ್ಕಾಟದಿಂದ ಹೈಕಮಾಂಡ್ ಬೇಸತ್ತು ಹೋಗ್ಬಿಟ್ಟಿದೆ. ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಓಕೆ ಅಂತಾರೆ, ಆದ್ರೆ ಡಿಕೆ ಶಿವಕುಮಾರ್ ಅವರು ಬೇಡ ಅಂತಾರೆ. ಹೈಕಮಾಂಡ್ಗೆ ಏನ್ ಮಾಡಬೇಕು ಅಂತ ಕೂಡ ಗೊತ್ತಾಗಲ್ಲ. ಆ ರೀತಿಯಾಗಿ ಇವರಿಬ್ರು ಕೂಡ ಕಿತ್ತಾಡ್ತಾ ಇರುವಂತದ್ದು. 2 ವರ್ಷ ಪೂರೈಸಿತು ಕಾಂಗ್ರೆಸ್ ಸರ್ಕಾರ. ಈ ಬೆನ್ನಲ್ಲೇ ಇದೀಗ ಸಚಿವ ಸಂಪುಟ ಪುನರ್ರಚನೆಗೆ ಚರ್ಚೆ ಆಗ್ತಾ ಇರುವಂತದ್ದು. ಯಾವ ಶಾಸಕರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು 12 ಸಚಿವರಿಗೆ ಕೋಕ್ ಕೊಟ್ಟು ಒಟ್ಟಾರೆಯಾಗಿ 10 ಮಂದಿಗೆ ಮಂತ್ರಿ ಭಾಗ್ಯ ಸಿಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಾರೆಯಾಗಿ 10 ಮಂದಿಗೆ ಮಂತ್ರಿ ಭಾಗ್ಯ ದೊರೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಕೆಲವರಿಗೆ 12 ಸಚಿವರಿಗೆ ಕೋಕ್ ನೀಡುವಂತಹ ಸಾಧ್ಯತೆ ಇದೆ. ಹರಿಪ್ರಸಾದ್ ಸೇರಿ 10 ಮಂದಿಗೆ ಮಂತ್ರಿ ಭಾಗ್ಯವನ್ನ ಕೂಡ ಕೊಡುವಂತಹ ಎಲ್ಲಾ ಸೂಚನೆಗಳು ಕಾಣಿಸ್ತಾ ಇದೆ. ಇದೀಗ ರಾಜ್ಯ ಸರ್ಕಾರ 2 ವರ್ಷ ಅವಧಿ ಪೂರೈಸಿದ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ ಆಗಲಿದೆ ಎಂಬ ಮಾತು ಕೂಡ ಕೇಳಿ ಬರ್ತಿತ್ತು. ಇದೀಗ ಕೆಲಸ ಮಾಡದಲೇ ಇರುವಂತಹ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಎಂಬ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ 12 ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಯಾರೆಲ್ಲ ಕೆಲಸ ಮಾಡಿಲ್ಲ ಆ ಸಚಿವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗತ್ತೆ ಅನ್ನೋ ಚರ್ಚೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಇದೇ ಕುರಿತಾಗಿ ಎಲ್ಲ ಸಚಿವರು ಕೂಡ ಭಯ ಪಡ್ಕೊಂಡು ದಿಲ್ಲಿಗೆ ಹೋಗಿ ಕೆಲವೊಂದಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. 2 ವರ್ಷದಲ್ಲಿ ಅವ್ರು ಏನ್ ಮಾಡಿದ್ರು, ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ರು, ಈ ರೀತಿಯಾದಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಶೀಘ್ರದಲ್ಲಿ ಸಿದ್ದು ಸರ್ಕಾರದ ಸಂಪುಟ ಪುನರ್ರಚನೆ ಆಗತ್ತೆ. ಸಿದ್ದರಾಮಯ್ಯ ಮಾತಿಗೆ ಈಗ ಕಾಂಗ್ರೆಸ್ ಮಣಿದಿದೆ. ಡಿಕೆಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ಬಂಡೆ ಬಣದಿಂದ
ಹಲವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇರುವಂತದ್ದು. 10ರಿಂದ 12 ಸಚಿವರಿಗೆ ಸಿದ್ದು ಸಂಪುಟದಿಂದ ಔಟ್ ಆಗ್ತಾರೆ. ಶೀಘ್ರದಲ್ಲಿ ಸಿದ್ದು ಸರ್ಕಾರದ ಸಂಪುಟ ಪುನರ್ರಚನೆ ಆಗತ್ತೆ. ಸಿದ್ದರಾಮಯ್ಯನವರ ಮಾತಿಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಣಿದಿದೆ. ಹಾಗಾಗಿ ಶೀಘ್ರದಲ್ಲಿ ಸಂಪುಟ ಸರ್ಜರಿ ಆಗತ್ತೆ. ಒಟ್ಟಾರೆಯಾಗಿ ಬಂಡೆ ಬಣದಿಂದ ಹಲವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇರುವಂತದ್ದು. 10ರಿಂದ 12 ಸಚಿವರಿಗೆ ಸಿದ್ದು ಸಂಪುಟದಿಂದ ಔಟ್ ಆಗ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ 12 ಸಚಿವರು ಔಟ್ ಆಗ್ತಾರೆ. ಅದೇ ರೀತಿಯಾಗಿ ಹರಿಪ್ರಸಾದ್ ಸೇರಿ 10 ಮಂದಿಗೆ ಹಿರಿಯ ಶಾಸಕರಿಗೆ ಮಂತ್ರಿ ಭಾಗ್ಯ ಸಿಗೋದು ಪಕ್ಕ. 2 ವರ್ಷದಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರನ್ನ ಹೊರತುಪಡಿಸಿ ಕೆಲಸ ಮಾಡದಲೇ ಇರುವಂತಹ ಸಚಿವರಿಗೆ ಕೋಕು ಕೊಡುವಂತಹ ಸಾಧ್ಯತೆ ಇದೆ. ಹೊಸಬರಿಗೆ ಅವಕಾಶವನ್ನ ಕೊಟ್ಟು ನೋಡುವಂತಹ ಒಂದು ನಡೆಗೆ ಮುಂದಾಗಿರುವಂಥದ್ದು ಇದೀಗ. ಶೀಘ್ರದಲ್ಲಿ ಸಿದ್ದು ಸರ್ಕಾರದ ಸಂಪುಟ ಪುನರ್ರಚನೆ ಆಗೋದಂತೂ ಪಕ್ಕ. ಸಿದ್ದರಾಮಯ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ಒಟ್ಟಾರೆಯಾಗಿ ಇದೀಗ ಯಾರ್ಯಾರಿಗೆ ಕೋಕು ಕೊಡ್ತಾರೆ, ಯಾರಿಗೆ ಸಚಿವರ ಸ್ಥಾನವನ್ನ ಕೊಡ್ತಾರೆ, ಮಂತ್ರಿ ಭಾಗ್ಯ ಯಾರಿಗೆ ದೊರೆಯುತ್ತೆ ಇದೆಲ್ಲವೂ ಕೂಡ ಶೀಘ್ರದಲ್ಲಿ ತಿಳಿಯುತ್ತೆ. 8ರಿಂದ 10 ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗೋದಂತೂ ಪಕ್ಕ. ಇನ್ನು ಯಾರಿಗೆಲ್ಲ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ ರಹೀಂ ಖಾನ್, ಶರಣಪ್ರಕಾಶ್ ಪಾಟೀಲ್, ಅದೇ ರೀತಿಯಾಗಿ ಡಿ ಸುಧಾಕರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್, KH ಮುನಿಯಪ್ಪ, ಮಂಕಾಳು ವೈದ್ಯ, ಕೆ ವೆಂಕಟೇಶ್, KH ಮುನಿಯಪ್ಪ ಆಗಿರ್ಬೋದು, ಅದೇ ರೀತಿಯಾಗಿ HC ಮಹದೇವಪ್ಪ ಆಗಿರ್ಬೋದು, NS ಬೋಸರಾಜು, ಮಧು ಬಂಗಾರಪ್ಪಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇರುವಂತದ್ದು. ಒಟ್ಟಾರೆಯಾಗಿ 12 ಸಚಿವರಿಗೆ ಕೋಕ್ ಸಿಗೋದಂತೂ ಪಕ್ಕ. ನೋಡ್ತಾರೆ 2 ವರ್ಷದಲ್ಲಿ ಇವರು ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಹೇಗಿದೆ ಇವರ ಒಂದು ಆಡಳಿತ, ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ 12 ಮಂದಿಗೆ ಕೋಕ್ ಕೊಡ್ತಾರೆ. ಅದರಲ್ಲಿ ರಹೀಂ ಖಾನ್ ಆಗಿರ್ಬೋದು, ಶರಣಪ್ರಕಾಶ್ ಪಾಟೀಲ್ ಆಗಿರ್ಬೋದು, ಡಿ ಸುಧಾಕರ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, KH ಮುನಿಯಪ್ಪ ಆಗಿರ್ಬೋದು, ಎಲ್ಲ ಸಚಿವರಿಗೂ ಕೂಡ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. HC ಮಹದೇವಪ್ಪನವ್ರಿಗೂ ಕೂಡ ಕೋಕ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ 10 ಮಂದಿಗೆ ಮಂತ್ರಿ ಭಾಗ್ಯ ಕೂಡ ದೊರೆಯುತ್ತೆ. ಯಾರಿಗೆಲ್ಲ ಈ ಲಕ್ಕಿದೆ, ಮಂತ್ರಿ ಭಾಗ್ಯ ಯಾರಿಗೆಲ್ಲ ದೊರೆಯುತ್ತೆ ಅದನ್ನ ನೋಡೋದಾದ್ರೆ BK ಹರಿಪ್ರಸಾದ್ ಆಗಿರ್ಬೋದು, ಅದೇ ರೀತಿಯಾಗಿ ಬೇಳೂರು ಗೋಪಾಲಕೃಷ್ಣ, ಲಕ್ಷ್ಮಣ್ ಸವದಿ, ಮಳವಳ್ಳಿ ನರೇಂದ್ರ ಸ್ವಾಮಿ, ಮಾಗಡಿ ಬಾಲಕೃಷ್ಣ, ಬಂಗಾರಪೇಟೆ ನಾರಾಯಣ ಸ್ವಾಮಿ, ಪ್ರಸಾದ್ ಅಬ್ಬಯ್ಯ, ರೂಪಾ ಶಶಿಧರ್, ಡಾಕ್ಟರ್ ಅಜಯ್ ಸಿಂಗ್, ಭದ್ರಾವತಿ ಸಂಗಮೇಶ್ ಸೇರಿದಂತೆ ತಿಪಟೂರು ಷಡಕ್ಷರಿ, TB ಜಯಚಂದ್ರ ಅವರಿಗೆ ಲಕ್ ಇರುವಂತಹ ಸಾಧ್ಯತೆ ಇರುವಂತದ್ದು. ಅದೇ ರೀತಿಯಾಗಿ ಮಾಗಡಿ ಬಾಲಕೃಷ್ಣ ಅವ್ರಿಗೂ ಕೂಡ ಈ ಲಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಇದೀಗ UT ಖಾದರ್ ಅಥವಾ ತನ್ವೀರ್ ಸೇಠ್, ಸಲೀಂ ಅಹಮದ್ಗೆ ಇಷ್ಟು ಜನದಲ್ಲಿ ಒಬ್ಬರಿಗೆ ಆ ಲಕ್ ಸಿಗುತ್ತೆ. ಇನ್ನು ತಿಪಟೂರು ಷಡಕ್ಷರಿ ಅಥವಾ TB ಜಯಚಂದ್ರ ಇವರಲ್ಲಿ ಒಬ್ಬರಿಗೆ ಲಕ್ ಸಿಗುತ್ತೆ. ಒಟ್ಟಾರೆಯಾಗಿ 10 ಮಂದಿಗೆ ಮಂತ್ರಿ ಭಾಗ್ಯ ದೊರೆಯುತ್ತೆ. ಯಾರಿಗೆ ದೊರೆಯುತ್ತೆ ಅನ್ನೋದು ಕೂಡ ಊಹಿಸಲಾಗ್ತಾ ಇದೆ ಇದೀಗ. ಆದ್ರೆ ಯಾರಿಗೆ ದೊರೆಯುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಮಾತ್ರ ಗೊತ್ತಾಗೋದು. ತಿಪಟೂರು ಷಡಕ್ಷರಿ ಅಥವಾ TB ಜಯಚಂದ್ರ ಅವರಿಗೆ ಲಕ್ ಇರುವಂತಹ ಸಾಧ್ಯತೆ ಇದೀಗ. UT ಖಾದರ್ ಆಗಿರ್ಬೋದು, ತನ್ವೀರ್ ಸೇಠ್, ಸಲೀಂ ಅಹಮದ್ ಈ ಮೂವರಲ್ಲಿ ಒಬ್ಬರಿಗೆ. ಇನ್ನು BK ಹರಿಪ್ರಸಾದ್ ಇವರಿಗೆ ಸಚಿವ ಸ್ಥಾನ ಮಂತ್ರಿ ಭಾಗ್ಯ ದೊರೆಯುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಇವರಿಗೆ ಮಂತ್ರಿ ಭಾಗ್ಯ ಸಿಗೋದು ಪಕ್ಕ. ಇನ್ನು ಲಕ್ಷ್ಮಣ್ ಸವದಿ ಕೂಡ ತಮ್ಮ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ.
ಹಾಗಾಗಿ ಇವರಿಗೂ ಕೂಡ ಮಂತ್ರಿ ಭಾಗ್ಯ ದೊರಕಬಹುದು. ಒಟ್ಟಾರೆಯಾಗಿ ಸಂಪುಟ ಪುನರ್ರಚನೆಗೆ ಇದೀಗ ಕಾಂಗ್ರೆಸ್ ಭರ್ಜರಿಯಾಗಿ ಸಿದ್ಧವಾಗಿದೆ. ಹೈಕಮಾಂಡ್ ಕೂಡ ಇದಕ್ಕೆ ರೆಡಿಯಾಗಿದೆ. ಒಟ್ಟಾರೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ 12 ಮಂದಿಗೆ ಕೋಕನ್ನ ಕೊಡ್ತಾರೆ. ಹರಿಪ್ರಸಾದ್ ಸೇರಿ 10 ಮಂದಿಗೆ ಮಂತ್ರಿ ಭಾಗ್ಯ ದೊರಕೋದಂತೂ ಖಚಿತ ಇದು. ಆದ್ರೆ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯನವರು ಓಕೆ ಅಂತ ಇದ್ರೆ DK ಶಿವಕುಮಾರ್ ಅವರು ಬೇಡ ಅಂತ ಹೇಳ್ತಿದ್ದಾರೆ. ಬಂಡೆ ಬಣದಿಂದ ಹೋಗ್ಬೋದಾ ಕೆಲವು ಸಚಿವರು ಅಂತ ಕೂಡ ಊಹಿಸಲಾಗ್ತಾ ಇದೆ. ಶೀಘ್ರದಲ್ಲಿ ಸಿದ್ದು ಸರ್ಕಾರಕ್ಕೆ ಸಂಪುಟ ಸರ್ಜರಿ ಆಗತ್ತೆ.